ಧರ್ಮೇ ರಕ್ಷತಿ ರಕ್ಷತಃ. ಧರ್ಮವನ್ನು ನಾವು ಕಾಪಾಡಿಕೊಂಡಿದ್ವಿ, ಆದ್ರೆ ಆ ಧರ್ಮ ನಮ್ಮನ್ನು ಕಾಪಾಡೋದು ಅನ್ನೋದ್ರ ಸಂದೇಹನೇ ಇಲ್ಲ. ಅಂತಹ ಧರ್ಮ ಕಾರ್ಯವನ್ನ, ಆ ಸ್ವಾಮಿ ಕಾರ್ಯವನ್ನು ಈ ದಿವಸ ಇಲ್ಲಿ ನೆರವೇರಿಸಿದ್ದಾರೆ. ಸರ್ವರಿಗೂ ಆ ಭಗವಂತ ಸನ್ಮಾನವನ್ನುಂಟು ಮಾಡಲಿ ಅಂತ ಹೇಳಿ, ಸತ್ಯಶೀಲೆ ನಲ್ಲತಂಗಾದೇವಿ ಅಥವಾ ಶನಿಪ್ರಭಾವ ಎಂಬಂತ ಈ ಕಥೆಯನ್ನ ಹೇಳಿ ನಾವು ನೀವುಗಳೆಲ್ಲರೂ ಕೂಡ ಆ ಪರಮಾತ್ಮ ಕೃಪೆಗೆ ಪಾತ್ರರಾಗೋಣ. ಶನಿದೇವರ ಬಾಲಕ್ಕೆ ಗೋವಿಂದ, ನವಗ್ರಹಗಳ ಬಾಲಕ್ಕೆ ಗೋವಿಂದ, ಭಕ್ತರುದ್ಧಾರ ಮಾಡು ಗೋವಿಂದ. ಜಯ ನಮ ಪಾರ್ವತಿ ಮಜಯೇ ಹರ. ಈ ಕುಟುಂಬದ ಪರವಾಗಿ ಪುಷ್ಪಮಾಲಿಕೆಯನ್ನ ಅರ್ಪಿಸ್ತಾ ಇದ್ದಾರೆ. ಬರ್ಕೊಟ್ಟು ಚೀಟಿ ಬರ್ಕೊಟ್ಟು ವೆಂಕಟೇಶ್ ಹಿರಣ್ಣ ಕುಟುಂಬದವರಿಂದ. ಯಾಕೆ ಇವತ್ತಂದ್ರೆ ಕೂಡು ಕುಟುಂಬ, ತುಂಬು ಕುಟುಂಬ ಅಂದ್ರೆ ಬಹಳ ಅಪರೂಪ. ಇವತ್ತೆಲ್ಲ ಚಿಕ್ಕ ಮಡಿಕೆ ಇಟ್ಟು ಅಂತ ಹೇಳ್ತಾರೆ, ಮೊದಲೇ ನಮ್ಮ ಹಳ್ಳಿ ಕಡೆ ಕುಡಿಕೆ ಇಟ್ಟು ಹುಡಿಕೊಂಡು ಹೋಗ್ಬಿಡ್ತಾರೆ. ಆದರೆ ತುಂಬು ಕುಟುಂಬ ಇರ್ತಕ್ಕಂಥದ್ದು ಈ ಅಪರೂಪವಾಗ್ತಕ್ಕಂಥ. ಹೌದು, ಈ ಗೃಹದಲ್ಲಿ ಆ ಪರಮಾತ್ಮನ ಕೊಂಡಾಡಿ ನಾವಿನ್ನು ಕಥಾಭಾಗ ಹೋಗೋಣ. ಕಥಾಭಾಗವನ್ನು ಶುರು ಮಾಡೋದಕ್ಕೆ ಮುಂಚೆ ನನ್ನ ಪರಮಪೂಜ್ಯ ವಿದ್ಯಾ ಗುರುಗಳಾದ ದಿವಂಗತ ಕೆ.ಎಸ್. ಮಹದೇವ ಶಾಸ್ತ್ರಿಗಳ ಚರಣಾರವಿಂದಕ್ಕೆ ನನ್ನ ವಂದನೆಯನ್ನು ಸಮರ್ಪಣೆ ಮಾಡಿ ಈಗ ಕಥಾಭಾಗವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಕ್ಷಿತಿಯೊಳಗ ಅತಿಶಯ ಧಾಮಲಿಂದ ಪುರ ಅತಿಶಯದಿಂದ ಶೋಭಿಪುದು ಧೀರದಾಗ ಶ್ರೀರಾಮ ಸಿಂಹದಿಂದ ನೀರಾಜವನಾಡು ರಾಮಗರೆ ಜಯ ರಾಮಗರೆ ರಮಗರೆ ರಾಮ ರಾಮ ಜಯ ರಾಮಗರೆ ರಾಮ ರಾಮ ಜಯ ರಾಮಗರೆ ರಮಗರೆ ಜಯ ರಾಮಗರೆ ರಾಮಗರೆ ಜಯ ಈ ನಮ್ಮ ಭರತಖಂಡದಲ್ಲಿ ಹಲವಾರು ರಾಜ್ಯಗಳಲ್ಲಿ ಅಂಗ ವಂಗ ಕಳಿಂಗ ಕಾಶ್ಮೀರ ಕುಂತಳ ಮಾಳವ ಸಿಂಧು ಸೌರಾಷ್ಟ್ರ ಗುರ್ಜರ ಬರ್ಬರ ನೇಪಾಳ 56 ದೇಶ ಅಂತ ಹೇಳ್ತಾರೆ. ಈ 56 ದೇಶದಲ್ಲಿ ಶ್ರೇಷ್ಠವಾದ ಪಟ್ಟಣ ಅಂದ್ರೆ ತಾಮಲಿಂದ. ಆ ತಾಮಲಿಂದ ಪಟ್ಟಣವನ್ನ ಯಾವ ಮಹಾನುಭಾವನಾಗ್ತಕ್ಕಂಥ ರಾಮಸಿಂಹ
ಎಂಬಂತ ಮಹಾರಾಜ ತಾನು ರಾಜ್ಯಭಾರ ಮಾಡ್ತಾ ಇದ್ದ. ಹಲವಾರು ಮಂತ್ರಿಗಳು, ಸೇನಾಪತಿಗಳು, ಕವಿಗಳು, ಗಮಕಿಗಳು, ಕೀರ್ತನ ಕಲಾ ವಿಶಾರದರು ಎಲ್ಲರಿಂದ ಕೂಡಿಕೊಂಡು ಆ ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ದಾನೆ. ಭಗವಂತ ಕೊಟ್ಟಂತ ಸಕಲ ಐಶ್ವರ್ಯವೆಲ್ಲ ತುಂಬಿ ತುಳುಕಾಡ್ತಾ ಇದೆ. ಯಾವುದಕ್ಕೇನು ಕಡಿಮೆ ಇಲ್ಲ. ಕಾಲ ಕಾಲಕ್ಕೆ ಮಳೆ ಬೀರು, ಮಳೆಯಿಂದ ಬೆಳೆ ಬೆಳೆದು ದವಸ ಧಾನ್ಯವನ್ನು ಬೆಳೆದು ಪ್ರಜೆಗಳೆಲ್ಲರೂ ಸೌಖ್ಯವಾಗಿದ್ದಾರೆ. ಎಲ್ಲವನ್ನ ಕೊಟ್ಟಂತ ಭಗವಂತ ಒಂದು ಕಡೆ ಯಾವುದನ್ನಾದರೂ ಒಂದು ಚಿಂತೆಯನ್ನು ಇಟ್ಟೇ ಇರ್ತಾನೆ ಅನ್ನೋದಕ್ಕೆ ಈ ಕಥೆಯೇ ಕಾರಣ. ಸಿರಿ ಸಂಪತ್ತೆಲ್ಲ ತುಳುಕಾಡ್ತಾ ಇದ್ರು ಕೂಡ ಆದರೂ ಒಂದು ಚಿಂತೆ. ಅದ್ಯಾವ ಚಿಂತೆ? ಯಾರಿಗಾದರೂ ಚಿಂತೆ ಬೆನ್ನ ಬಿಡದ, ಯಾರಿಗಾದರೂ ಚಿಂತೆ ಬೆನ್ನ ಬಿಡದ, ಯಾರಿಗಾದರೂ ಚಿಂತೆ ಬೆನ್ನ ಬಿಡದ. ಶಿವನ ಭಕ್ತರಿಗೆಲ್ಲ ಶಿವನ ಮೇಲಿನ ಚಿಂತೆ, ಶಿವನ ಭಕ್ತರಿಗೆಲ್ಲ ಶಿವನ ಮೇಲಿನ ಚಿಂತೆ. ಅನ್ನವಿಲ್ಲದವಗೆ ಅನ್ನವಿಲ್ಲದವಗೆ ಅನ್ನದ ಚಿಂತೆ, ಹೀಗೆ ಭಗವಂತ ಒಬ್ಬೊಬ್ಬರಿಗೆ ಒಂದೊಂದು ಚಿಂತೆಯನ್ನು ಕೊಟ್ಟಿದ್ದಾನೆ. ಅರ್ಜುನನಿಗೆ ವೈರಿಮೇಗಳ ಚಿಂತೆ ಆದರೆ ಭೀಮಸೇನಿಗೆ ಊಟದ ಚಿಂತೆ. ಶಿವನ ಭಕ್ತರಿಗೆ, ಆ ಭಗವಂತನ ಸದ್ಭಕ್ತರಿಗೆ ಭಗವಂತನ ಮೇಲೆ ಚಿಂತೆ ಆದರೆ ಅನ್ನವಿಲ್ಲದ ಆ ಬಡ ಜಂಗಮನಿಗೆ ಅನ್ನದ ಮೇಲೆ ಚಿಂತೆ. ಹೀಗೆ ಒಬ್ಬೊಬ್ಬರಿಗೊಂದೊಂದು ಚಿಂತೆಯನ್ನು ಭಗವಂತ ತಾನಿಟ್ಟಿದ್ದಾನೆ ಅಂದ ಮೇಲೆ ಇಲ್ಲಿ ರಾಜರಾಣಿಯರಿಗೆ ಯಾವ ಚಿಂತೆ? ಯಾವ ಮಹಾನುಭಾವನಾರ್ತಕ್ಕಂಥ ರಾಮಸಿಂಹ ಎಲ್ಲದಕ್ಕಿಂತಲೂ ಮಿಗಿಲಾಗಿ ಪತಿಗೆ ತಕ್ಕಂತ ಸತಿಯನ್ನು ಪಡೆದಿದ್ದಾನೆ. ಇಲ್ಲೊಂದು ಕಡೆ ಹೇಳ್ತಾರೆ, ಬೆಚ್ಚನೆಯ ಮನೆಯಾಗಿ ವೆಚ್ಚಕ್ಕೆ ಒನ್ನಾಗಿ ಇಚ್ಛೆ ಅರಿತು ಬಾಳುವ ಸತಿ ಇದ್ದರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ. ಮನುಷ್ಯನಿಗೆ ಬೆಚ್ಚಗಿರೋ ಮನೆ ಬೇಕು, ಬರೀ ಮನೆ ಇದ್ರೆ ಏನು ಪ್ರಯೋಜನ ಇಲ್ಲ. ವೆಚ್ಚಕ್ಕೆ ಹಣನೂ ಬೇಕು. ಹಣವಿದ್ದರೂ ಏನು ಪ್ರಯೋಜನವಿಲ್ಲ. ತನ್ನಿಚ್ಛೆಯಂತೆ, ತನ್ನ ಮನದಿಚ್ಛೆಯಂತೆ ನಡೆಯುವ ಸತಿಯ ಮನೆಯೊಳಗಿರಬೇಕಂತೆ. ಇಲ್ಲಿ ಮಹಾನುಭಾವ ರಾಮಸಿಂಹನಿಗೆ
ಸುಶೀಲ ಎಂಬಂತ ಸತಿಯೊಡಗೂಡಿ ಆ ರಾಜ್ಯವನ್ನು ಪರಿಪಾಲನೆ ಮಾಡುತ್ತಾ ಇದ್ದಾನೆ. ಕಳೆಯುತ್ತಿದೆಯಂತೆ ಕಾಲ ಕಳೆಯುತ್ತಿದ್ದಂತೆಯೇ ಹಾಚೀಜಲಾಡುವವರೆಲ್ಲರೂ ಹಾಡಿಕೊಳ್ಳುವರೇ ಹೆಚ್ಚಾದರು. ಇವನು ಮಕ್ಕಳಿಲ್ಲದ ಬಂಜೆ, ಇವಳು ಹೊಟ್ಟೆಯಲ್ಲಿ ಒಂದು ಮಗು ಜನನವಾಗಲಿಲ್ಲ ಅಂತ ಎಲ್ಲರೂ ಆಚೆ ಈಚೆ ಆಡ್ಕೊಳ್ಳೋದಕ್ಕೆ ಶುರುವಾದರೆ ವಿನಃ ಅವರ ಕಣ್ಣೀರಿನ ಆ ಕಂಬನಿಯ ಆ ದುಃಖ ಕಡಿಮೆ ಆಗಲಿಲ್ಲ. ಅಡಿಗಡಿಗೆ ಭಗವಂತನನ್ನು ಸ್ಮರಣೆ ಮಾಡಿಕೊಂಡು, ಹೇ ಪರಮಾತ್ಮ, ಹೇ ದಯಾಮಯ, ಶಿವ ಅಂತ ಹೇಳಿ ಯಾವಾಗಲೂ ಶಿವಧ್ಯಾನ ಮಾಡ್ತ ಕಾಲ ಕೇಳ್ತಾರೆ. ಭೂಲೋಕವಾಸವು ಸಾಕಾಗಿ ಹೋಗಿದೆ, ಕಾಲಾಂತಕನ ಬಾಧೆ ಎಲ್ಲೆಲ್ಲಿಯೂ ತುಂಬಿದೆ. ಶ್ರೀಲೋಲನೆಯನ್ನ ಸಲಹಬಾರದೇನು ದೇವಾ. ವೈಕುಂಠದಲ್ಲಿ ಮಲಗಿರುವೆ ಸ್ವಾಮಿ, ನೀನು ಲೋಲಾಡುತ್ತ. ವೈಕುಂಠದಲ್ಲಿ ಮಲಗಿರುವೆ ಸ್ವಾಮಿ, ಸಕಲ ಸುಖದಿ ನೀನು ಲೋಲಾಡುತ್ತ. ಭೂಲೋಕದಲ್ಲಿ ನಾನರಳುತ್ತಿರುವೆ, ಭೂಲೋಕದಲ್ಲಿ ನಾನರಳುತ್ತಿರುವೆ, ಭೂಲೋಕದಲ್ಲಿ ನಾನರಳುತ್ತಿರುವೆ. ಅಗಡಗಡ ಅಡಿಗಳಿಗೆ ಪರಿತಾಪದಿ, ವೈಕುಂಠದಲ್ಲಿ ಮಲಗಿರುವೆ ಸ್ವಾಮಿ, ಸಕಲ ಸುಖದಿ ನೀನು ಲೋಲಾಡುತ್ತ. ಹರಿ ನಿನ್ನಯ ಚರಣ ಸೇವೆಯನ್ನು ಕೈಯೇ, ಹರಿ ನಿನ್ನಯ ಚರಣ ಸೇವೆಯನ್ನು ಕೈಯೇ, ತನಗಾಗಿ ಸುರನರನು ನಿನ್ನ ತುದಿಗೈಯೇ. ಬಿಡಿಗಾಡಿದ ಎಲ್ಲ ಬರುವಾದಿದೆಯಿಲ್, ಕಳುಕುತ್ತ ಕೇಳಲೆ ನಿನಗಿನ್ನು ಹರಿಯೇ, ಕೇಳಿದರೆ ಮೊರೆಯೇ. ವೈಕುಂಠದಲ್ಲಿ ಮಲಗಿರುವೆ ಸ್ವಾಮಿ, ಸಕಲ ಸುಖದಿ ನೀನು ಲೋಲಾಡುತ್ತ. ಹೇ ಪರಮಾತ್ಮ, ಈ ನಮ್ಮ ಕೂಗು ನಿನಗೆ ಕೇಳುತ್ತಿಲ್ಲವೇ? ಒಂದು ಪುತ್ರ ಸಂತಾನವನ್ನು ಕೊಟ್ಟು ನಮ್ಮನ್ನು ಕಾಪಾಡಬಾರದೆ ಎಂಬುದಾಗಿ ಅಡಿಗಡಿಗೆ ಭಗವಂತನ ಸ್ಮರಣೆ ಮಾಡಿಕೊಂಡು ಆ ರಾಜ್ಯವನ್ನು ಪರಿಪಾಲನೆ ಮಾಡುತ್ತಾ ಇದ್ದಾರೆ. ಹಲವಾರು ಪ್ರಜೆಗಳಿಂದ, ಸೇನಾಪತಿಗಳಿಂದ ಆ ರಾಜ್ಯವನ್ನ ನಡೆಸ್ತಾ ಇದ್ದಾರೆ. ಕಾಲ ಕಳೆಯುತ್ತಿದೆ. ಹೀಗೆ ಕಾಲ ಕಳೆಯುತ್ತಿರಬೇಕಾದ್ರೆ ಒಂದಾನೊಂದು ದಿವಸ ಯಾವ ಒಬ್ಬ ದೇವ ಋಷಿಗಳು ತೀರ್ಥಯಾತ್ರೆ ಮಾಡೋಸ್ಕರ ಬರ್ತಾ ಇದ್ದಾರೆ. ಯಾವ ರೀತಿ ಯಾತ್ರೆ ಮಾಡ್ತಾ ಇದ್ದಾರೆ? ಹಣೆಗೆ ವಿಭೂತಿ ಧಾರಣೆ ಮಾಡಿಕೊಂಡು, ಜಟಾಮುಗಟವನ್ನು ಕಟ್ಟಿಕೊಂಡು, ಅಡಿಗಡಿಗೆ ಆ ಭಗವಂತನ ಸ್ಮರಣೆಯನ್ನು ಮಾಡಿಕೊಂಡು, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಜಟಾಜೂಟ ಗಂಗಾ ಮಗುಟ ಶಶಿಲಲಾಟ
ತಡನಿವಾದ ನಿಜ ನಡವರ ಪಂಡಿತ ಜಟ ಜೂಟ ಗಂಗಾ ಮಗುಟ ಚರಿಲಾಡ ಶೋಭಿತ ಜಟ ಜೂಟ ಗಂಗಾ ಮಗುಟ ಚರಿಲಾಡ ಶೋಭಿತ ಯೇ ಮಗುಟ ತಡ ನಿವಾಸ ನಿಜ ನಡವರ ಪಂಡಿತ ಜಟ ಗಿರಿಯಾವರ ಡಮರುಗಡರ ಶ್ರೀಕರ ಶಿವ ಶಂಕರ ಶ್ರೀಕರ ಶಿವ ಶಂಕರ ಉಪಾಸಾಗರ ಗುಣಗಂಭೀರ ಉಪಾಸಾಗರ ಗುಣಗಂಭೀರ ಬಾಲವಾರ ಶ್ರೀಕರ ಓಂ ನಮಃ ಶಿವಾಯ ಬಾಲವಾರ ಶ್ರೀಕರ ಗಜಾನೂತ ಗಂಗಾ ಮಗುಟ ಕಗಿಲಲಾಡ ಶೋಭಿತ ನಮಃ ಶಿವಾಯ ಓಂ ನಮಃ ಶಿವಾಯ ವಸುಮತೀಶ ಪಶುಪತೇಶ ನಟ ಜನಪದಿ ಪಾಲಿತ ಹೇ ಪರಮಾತ್ಮ ವಸುಮತೀಶ ಪಶುಪತೇಶ ನಟ ಜನಪದಿ ಪಾಲಿತ ಯೋಗನಾಥ ಹೇ ಮಹೇಶ ಪಾಶರಹಿತ ಪಾಲಿತ ತ್ರಿಭುವನ ಪರಿಪಾಲಕ ತ್ರಿಭುವನ ಪರಿಪಾಲಕ ತ್ರಿಪುರ ಅಸುರಾಂತಕ ತ್ರಿನೇತ್ರಧರ ತ್ರಿಶೂಲಧರ ತ್ರಿಪಂಚಧರ ಶಂಕರ ತ್ರಿನೇತ್ರಧರ ತ್ರಿಶೂಲಧರ ತ್ರಿಪುಂಡಧರ ಶಂಕರ ಜಟಾಧೂತ ಗಂಗಾ ಮಗುಟ ಜಟಿಲತಾಡ ಶೋಭಿತ ಯೇ ಮಗುಟ ತಡ ನಿವಾಸ ಯೇ ನಿಜ ನಡವರ ಪಂಡಿತ ಗಂಗಾ ಮಗುಟ ಜಟಿಲತಾಡ ಶೋಭಿತ ಹೊರಗರ ಮಗಾರೇವ ಶಂಭೋ ಓಂ ನಮಃ ಶಿವಾಯ ಶಂಭೋ ಮಹಾದೇವ ಅಡಿಗಡಿಗೆ ಆ ಶಿವನಾಮ ಸ್ಮರಣೆ ಮಾಡಿಕೊಂಡು ಆ ಭಗವಂತನನ್ನ ಎಳೆಬಿಡದೆ ಧ್ಯಾನ ಮಾಡುತ್ತಾ ಬರ್ತಾ ಇದ್ದಾರೆ ಆ ದೇವ ಋಷಿಗಳು. ಇತ್ತ ಕಡೆ ಏನಾಗಿದೆ ಎಂದರೆ ಯಾವ ರಾಮಸಿಂಹ ಮಹಾರಾಜ ಸಿಂಹ